योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्याः सुरावोहम् ईडे चेतोऽभिमानिनः यूयम् सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामसुत्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवा ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರೂನ್ ಮಮ. ಗುಣಗಳನ್ನು ಡೆವಲಪ್ ಮಾಡ್ಕೋಬೇಕು. ಪ್ರತಿಯೊಂದು ಆರಾಧನೆ ಕೂಡ ನಮಗೆ ಸೆಲ್ಫ್ ಡೆವಲಪ್ಮೆಂಟ್ಗೆ ಗುಣಗಳನ್ನು ಬೆಳೆಸಲಿಕ್ಕೆ ಸಾಧನೆ ಆಗಬೇಕು. ಅಂತ ಪವಿತ್ರವಾದಂಥ ಹಿರಿಮೆ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿದೆ. ಅದರ ಮರೆಯ ಜನಗಳೇ ಜಾಸ್ತಿ. ಅದರ ಜ್ಞಾಪಿಸಲಿಕ್ಕೋಸ್ಕರ ಆರಾಧನೆ ಬರೋದು. ಪ್ರತಿಯೊಂದು ಆರಾಧನೆ ಕೂಡ ಅವು ಜ್ಞಾಪಕಾರ್ಥವಾಗಿ ಅವರ ಹೆಸರಿನಲ್ಲಿ ನಾವು ದಿವ್ಯ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಮಾರ್ಗವಾಗುತ್ತೆ. ಆ ರೀತಿ ಎಷ್ಟು ಮಹಿಮೆ ಓಡಾಡಿದ್ದೇ ಹಾಗೆ. ಅವತ್ತು ಓಡಾಡಿದ್ರು, ಇಡೀ ಭರತಖಂಡ ಸುತ್ತಿದ್ರು. ಆಗ ಓಡಾಡೋದಂದ್ರೆ ಇವತ್ತಿನಂತೆ ಫ್ಲೈಟಲ್ಲಿ ಹೋಗಿ ಬರೋದಲ್ಲ. ರೋಡ್ಗಳಿಲ್ಲ, ಆಗಿದ್ದೇ ದಾರಿ, ಕಳ್ಳಕಾಕರಗಳು, ನದಿಗಳು ಬಂದ ಸೇತುವೆಗಳಿಲ್ಲ, ನೀರು ನಿಲ್ಲುವವರಿಗೆ ಕಾಯ್ತಾ ಇರಬೇಕಷ್ಟೇ. ಮತ್ತೆ ವಾಹನಗಳಿಲ್ಲ, ನಡ್ಕೊಂಡೇ ಓಡಾಡಬೇಕು, ಇಲ್ಲ ಮೇಣೆಗಳಾಗಬೇಕು. ಕಳ್ಳಕಾಕರರು ರಾಜರೆಲ್ಲ ಭಯಂಕರ ರಾಜರು, ಕೊಂದು ಹಾಕ್ತಕ್ಕಂಥ ರಾಜರುಗಳು. ಅವ್ರ ಮಧ್ಯೆ ಓಡಾಡೋದು ಕಷ್ಟ. ಓಡಾಡಿದ್ರು, ವಾದಿಗಳನ್ನ ಗೆದ್ರು, ಗ್ರಂಥಗಳನ್ನು ಬರೆದ್ರು, ಶಿಷ್ಯರನ್ನು ಸಂಪಾದನೆ ಮಾಡಿದ್ರು. ಎಂಥ ಅದ್ಭುತ ಕ್ರಾಂತಿಯನ್ನು ಮಾಡುತ್ತಾರೆ. ಅವ್ರ ಗ್ರಂಥವರ ಪ್ರಿಂಟ್ ಮಾಡಿಸ್ಲಿಕ್ಕೆ ಇವತ್ತು ಎಲ್ಲಾ ಮಠಗಳು ಸೇರಿ ಆಗಿಲ್ಲ. ನೆನ್ಪಿಟ್ಕೊಂಡಿದೆ. ಅವ್ರು 50 ಗ್ರಂಥ ಬರೆದಿದ್ದಾರಲ್ಲ, ಅದು ಪ್ರಿಂಟ್ ಮಾಡಿಸ್ಲಿಕ್ಕೆ ಎಲ್ಲಾ ಮಠಗಳು ಸೇರಿ ಇನ್ನೂ ಮಾಡ್ತಿಲ್ಲ, ಹಾಗೆ ಕೂತ್ಕೊಂಡಿದೆ. ಆದರೆ ರಾಯರು ಒಬ್ಬರೇ ಅಷ್ಟು ಬರೆದ್ರಲ್ಲ. ಪೇಪರ್ ಇಲ್ಲ, ಪೆನ್ ಇಲ್ಲ, ಬೆಳಕಿಲ್ಲ. ಇಂಥ ಸಮಯದೊಳಗೆ ಟೈಮ್ ಅಂತೂ ಇಲ್ವೇ ಇಲ್ಲ. ಅವ್ರ ಗ್ರಂಥ ಬರೆದಿದ್ದಾರೆ. ಹೇಗೆ ಬರೆದ್ರು ಅಂತ ಹೇಳ್ತಾರೆ. ಉಕ್ತಮ್ನೋ ಭಕ್ತಿ ಭೂಯಃ. ಕೆಲವರು ಇರ್ತಾರೆ, ವಾಲ್ಯೂಮ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ದೆ ಹೇಳಿದ್ದಾರೆ. ಕೆಲವು ಇಂಗ್ಲಿಷ್ ಪುಸ್ತಕ ಬರುತ್ತೆ, ಒಂದೇ ಪ್ರಿನ್ಸಿಪಲ್ 200 ಪುಟ ಬರೀತಾರೆ, ಬಿಡೋದಿಲ್ಲ. ಅದರ ಇಷ್ಟು ತಪ್ಪ ಮಾಡಿದ್ದೆ ಹೆವಿ ಪ್ರೈಸ್ ಇಟ್ಟು ಮಾರಿಬಿಡ್ತಾರೆ ಕಡೆ. ಅವ್ರ ಉಕ್ತಮ್ನೋ ಭಕ್ತಿ ಭೂಯಃ ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ, ತಪ್ಪು ಬರೆಯೋ ಹೆಸರೇ ಇಲ್ಲ, ಬರೆದಿದ್ದನ್ನು ಅಳಿಸೋದಿಲ್ಲ. ಕ್ವಚಿತಪಿ ಲಿಖಿತಂ ನೈವ ನಿರ್ಮಾಷ್ಟಿ ಯಸ್ಮಾತ್. ಇಂಥ ಪರ್ಫೆಕ್ಷನ್ ಎಲ್ಲಿಂದ ಬಂತು ಅಂದ್ರೆ ಪೂರ್ಣ ಪ್ರಜ್ಞರ ಸಿದ್ಧಾಂತ. ಅಂದ್ರೆ ಇದೆಲ್ಲ ಹಿರಿಮೆ ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಾ? ಜಯತೀರ್ಥರಿಗೆ. ಅದೆಲ್ಲ ಯಾರಿಗೆ? ಶ್ರೀಮದ್ ಆಚಾರ್ಯರಿಗೆ. ಅವ್ರು ಹೇಳ್ತಾರೆ ಎಲ್ಲ ಭಗವಂತನದ್ದು. ಇದು ಮಧ್ವ ಸಿದ್ಧಾಂತ. ಅಂದ್ರೆ ಮಾತೆತ್ತಿದ್ರೆ ದೇವರ ಹೆಸರು ಹೇಳಿದ್ರೆ ದ್ವೈತ ಸಿದ್ಧಾಂತ. ನಾವು ಅನ್ಕೊಂಡ್ರೆ ಬೇರೆ ಸಿದ್ಧಾಂತ, ದೇವರು ಅಂದ್ರೆ ಮಧ್ವ ಸಿದ್ಧಾಂತ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ಪಿತೃ ಮಾತ್ರ ಗತಿ ಅಂತ ಸಣ್ಣಪುಟ್ಟ ಸಾಧನೆ ಮಾಡಿಕೊಂಡ ಮನುಷ್ಯ ಬೀಗ್ತಾನೆ. ಆದರೆ ಅಂತ ದೊಡ್ಡ ವ್ಯಕ್ತಿಗಳು ಅಷ್ಟು ಮಾಡಿಕೊಂಡು ಕೂಡ ನಾವೆಲ್ಲ ಯಾವ ಅಂತ ಹೇಳಿ ರಾಯರು ಬರೀತಾರೆ. ನಾನೆಲ್ಲ ಯಾರ ಮನುಷ್ಯ? ಟೀಕಾರಾಯರಿಂದ ನಾನು ಎಂಥವನು ಅಂತ ಹೇಳ್ತಾರೆ. ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಟೀಕಾರಾಯರು ದೊಡ್ಡ ಜ್ಞಾನ ಸಮುದ್ರರು, ನಾವು ಹನಿಗಳು ಮಾತ್ರ ಅಂತ ಹೇಳ್ತಾರೆ. ಈ ಮಾತು ಕೇಳಿದಾಗ ಅವ್ರ ಸಕ್ಷ ಪೂಜ್ಯಾಯ ರಾಘವೇಂದ್ರಾಯ ಅನ್ನೋ ಮಾತು ನೆನಪಿ ಬರುತ್ತೆ. ನಾವು ನಮ್ಮಲ್ಲಿ ದೋಷ ಹೇಳಿಕೊಂಡ್ರೆ ಕಡಿಮೆ ಆಗ್ತದೆ ನಾವು ತಿಳ್ಕೊಂಡಿರ್ತೇವೆ. ಅವ್ರು ಹೇಳ್ತಾರೆ, ನಾವು ದೊಡ್ಡವರಾಗೋದೇ ನಮ್ಮ ದೋಷ ಗುರುತಿಸಿದಾಗ. ದೊಡ್ಡವರ ಗುಣಗಳನ್ನು ನಮ್ಮಲ್ಲಿ ದೋಷ ಹುಡುಕ್ಬೇಕಂದ್ರೆ ಗುಣ ಹುಡುಕ್ಬೇಕಂತೆ. ಯಾವಾಗಲೂ ಕೂಡ ದೊಡ್ಡವರಲ್ಲಿ ಗುಣ ಹುಡುಕಬೇಕು, ನಮ್ಮಲ್ಲಿ ದೋಷ ಹುಡುಕಬೇಕು. ನಮ್ಮ ಉಲ್ಟಾ ಪಲ್ಟಾ, ನಮ್ಮಲ್ಲಿ ಗುಣ ಹುಡುಕೊಂಡು ದೊಡ್ಡವರು ಬೈಲಕ್ಕೆ ಶುರು ಮಾಡ್ತೇವೆ. ದೊಡ್ಡವರಲ್ಲಿ ಬರೀ ದೋಷಗಳನ್ನು ಹುಡುಕೋದು, ನಮ್ಮಲ್ಲಿ ಬರೀ ಗುಣಗಳನ್ನು, ಇಲ್ಲದೇ ಇರೋ ಗುಣಗಳು ಕೂಡ ಹುಡುಕ್ತಾ ಇರೋದು ತಪ್ಪದು. ಇವತ್ತು ರಾಯರ ರೀತಿ ಮಾತುಗಳನ್ನ ನಮ್ಮಿಂದ ಎಜುಕೇಟ್ ಮಾಡ್ತಾರೆ, ಅದು ಮುಖ್ಯ. ಅದೇ ಶಾಸ್ತ್ರ ಓದಿದವರಿಗೂ ಶಾಸ್ತ್ರ ಓದೋರಿಗಿರೋ ವ್ಯತ್ಯಾಸ ಅಲ್ಲಿ ಕಾಣಬೇಕು ನಮಗೆ. ಸ್ನಾನ ಮಾಡಿದ್ದು ಗುರುತೇನು ಬೋರ್ಡ್ ಹಾಕೊಂಬರೋದು, ಐ ಆಮ್ ಟೇಕನ್ ಬಾತ್ ಅಂತ ಬಂದ್ರೆ ಅಲ್ಲ.
ಒಳ್ಳೆ ಸ್ವಚ್ಛವಾದ ಮುಖ, ಕಾಂತಿ ಅವೆಲ್ಲ ಕಂಡಾಗ ಸ್ನಾನ ಆಗಿದೆ ಅಂತ ಅರ್ಥ. ಕೊಳಕು ಮೆತ್ತಿರುತ್ತೆ, ಕೊಳಕು ಮೆತ್ತಿ ಸ್ನಾನ ಆಗಿದೆ ಅಂತ ಕೇಳಿದರೆ ಸ್ನಾನ ಮಾಡಿಲ್ಲ ಅಂತ ಹೇಳಿ, ಸ್ನಾನ ಮಾಡಿಲ್ಲ ಮತ್ತೆ ಹೋಗು ಅಂತ ಹೇಳ್ತಾರೆ. ಇಷ್ಟು ಬಕೆಟ್ ಲೆಕ್ಕ ಮುಖ್ಯ ಅಲ್ಲ, ಕ್ಲೀನ್ ಆಗಬೇಕಲ್ಲ. ಎಷ್ಟು ಬಕೆಟ್ ಮಾಡಿದ್ರು ಅಷ್ಟೇ. ಕ್ಲೀನ್ ಆಗದೆ ಹೋದ್ರೆ ಸ್ನಾನದ ಪರ್ಪಸ್ ಸರ್ವಾಗಿಲ್ಲ ಅಂತ. ಶಾಸ್ತ್ರ ಓದಿದ ಮೇಲೆ ಮೈಂಡ್ ಕ್ಲೀನ್ ಆಗಬೇಕು. ಬಾಡಿ ಕ್ಲೀನ್ ಆದರೆ ಸ್ನಾನ, ಮೈಂಡ್ ಕ್ಲೀನ್ ಆದರೆ ಜ್ಞಾನ. ಇವತ್ತು ಜ್ಞಾನ ಇಲ್ಲದೆ ಹೋದ್ರೆ ಮನಃಶುದ್ಧಿ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ರಾಯರು ಇಂಥ ಆಧ್ಯಾತ್ಮಿಕ ಪವಾಡಗಳನ್ನು ತೋರಿಸ್ತಾರೆ. ಎಷ್ಟೋ ಕಡೆ ಸತ್ತ ಮಗುವನ್ನು ಬದುಕಿಸ್ತಾರೆ. ಶ್ರೀಕರ್ಣಿಯಲ್ಲಿ ಬಿದ್ದು ಸತ್ತ ಮಗುವನ್ನು ಆ ಕ್ಷಣವೇ ಬದುಕಿ ತೋರಿಸ್ತಾರೆ. ಅದರಂತೆ ಕೊರಡನ್ನು ಕೊಂದರಿಸ್ತಾರೆ ಮಂತ್ರಶಕ್ತಿಯಿಂದ. ಶಿಷ್ಯರಿಗೆ ಪಾಠ ಹೇಳಿ ದೊಡ್ಡ ಇದು ಉಡುಪಿಯಲ್ಲಿ ವಾಸ ಮಾಡ್ತಾರೆ, ವಿಷ್ಣುಮಂಗದಲ್ಲಿ ವಾಸ ಮಾಡ್ತಾರೆ. ಉಡುಪಿಯಲ್ಲಿ 8-10 ವರ್ಷ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು. 8-10 ವರ್ಷಗಳ ಕಾಲ ಚಂದ್ರಿಕಾ, ಪ್ರಕಾಶ, ಪರಿಮಳಾದಿ ಗ್ರಂಥ ಬರೆದಿದ್ದೆಲ್ಲ ಉಡುಪಿಯೊಳಗೆ. ಇಂದು ಏನಾಗೆ ಗೋವಿಂದ ಬರೆದಿದ್ದು ಉಡುಪಿಯಲ್ಲಿದ್ದಾಗಲೇ ಕೃಷ್ಣನ ಮುಂದೆನೆ. ಹಾಗೆ ಉಡುಪಿಯ ವಾಸದ ಸಂಕೇತವಾಗಿ ಒಂದು ಬಂಗಾರದ ಕೃಷ್ಣ ಇದೆ ರಾಯರ ಮಠದಲ್ಲಿ. ಚಿನ್ನದ ಉಡುಪಿ ಕೃಷ್ಣ ಇದ್ದಾನೆ. ರಾಯರು ಸ್ವಂತ ತಮ್ಮ ಕೈಯಾರೆ ಮಾಡಿದ ಪ್ರತಿಮೆ ಅದು. ಅಂದರೆ ಎಷ್ಟು ವಿದ್ಯೆ ಗೊತ್ತಿತ್ತು ಲೆಕ್ಕ ಹಾಕಿ. ಅದಕ್ಕೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನವಿ. ಪ್ರತಿಮೆ ಒಡೆಯೋ ವಿದ್ಯೆ ಬರುತ್ತೆ ಎಲ್ರಿಗೂ ಕೂಡ. ಪ್ರತಿಮೆಯನ್ನ ಎಷ್ಟು ಸುಂದರ ಪ್ರತಿಮೆ ನೋಡ್ಬೇಕು ನೀವು. ಅದನ್ನ ನಿತ್ಯ ನೀವು ದರ್ಶನ ಮಾಡಿಸ್ತಾರೆ. ರಾಯರು ಸರ್ವವಿದ್ಯಾ ಪಾರಂಗತರಾಗಿದ್ದರು. ಮುಂದೆ ಸಂಚಾರ ಮಾಡ್ತಾ ಆಲ್ಮಟ್ಟಿಗೆ ಹೋಗ್ತಾರೆ ರಾಯರು. ಅಲ್ಲಿ ಇವತ್ತು ಆಲ್ಮಟ್ಟಿ ಇದೆಯಲ್ಲ, ಅಲ್ಲಿ ಚಾತುರ್ಮಾಸ್ಯ ಕೂತಿರ್ತಾರೆ. ಮುಂದೆ ಬಿಜಾಪುರಕ್ಕೆ ಹೋಗ್ತಾರೆ, ಅವು ಆದ್ವಾನಿ ಬರ್ತಾರೆ. ಅಲ್ಲಿ ವೆಂಕಣ್ಣ ಶಿಷ್ಯನಾಗ್ತಾನೆ. ನಿರಕ್ಷರ ಕುಕ್ಷಿ ಅನಾಥ ಅಂಥವ್ರಿಗೆ ಮೊದಲು ಪ್ರಿಫರೆನ್ಸ್ ರಾಯರು ಕೊಡ್ತಿದ್ವಿ. ಅಲ್ಲಿ ಯಾರೂ ಗತಿ ಇಲ್ಲ, ಏನು ಮಾಡಬೇಕು? ಮಂತ್ರಾಕ್ಷತೆ ಸಾಪತ್ ಬಂದ ನನಗೆ ಕೇಳಬೇಕು ಅಷ್ಟೇ. ತಕ್ಷಣ ಒಂದು 8-10 ವರ್ಷ ಆಗೋಗ್ಬಿಡುತ್ತೆ. ಚಿಕ್ಕವಡು ದೊಡ್ಡವನಾಗ್ತಾನೆ, ಎಲ್ಲ ದನ ಕಾಯ್ಕೊಂಡು ಓಡಾಡ್ತಿರ್ತಾನೆ. ಆಗ ನಾನು ಕಥೆಯೆಲ್ಲ ಕೇಳಿರ್ತೇವೆ. ಸುಲ್ತಾನ ಕಣ್ಣಿಗೆ ಬೀಳ್ತಾನೆ, ಪತ್ರ ಓದು ಅಂತಾನೆ, ಓದಕ್ಕೆ ಬರೋದಿಲ್ಲ ಅಂತಾನೆ. ಓದ್ತೀಯೋ ಹೊಡಿತೀಯೋ ಅಂತ ಕೇಳ್ತಾನೆ. ಈಗ ಆಪತ್ತು ಬಂತ ಆತನೆ, ಈಗ ಆಪತ್ತು ಬಂತು. ಆಗ ಎನ್ಕ್ಯಾಶ್ ಮಾಡ್ಕೋತಾನೆ. ಅದು ದಿನ ಬೆಳಗಾದ್ರೆ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತೇವೆ. ಪಂಚಾಮೃತ ಆಯ್ತೋ ಇಲ್ಲೋ, ಪಂಚಾಮೃತದಿಂದನೇ ಶುರು ಹೇಳ್ಕೊಳ್ಳೋಗ್ಲಕ್ಕಾಗಲೇ. ನಾವು ಇಷ್ಟು ಕೊಟ್ಟಿದ್ದು ಇಷ್ಟೇ ಪಂಚಾಮೃತಾರ ಅಂತ ಶುರು ಮಾಡ್ಬಿಡ್ತಾರೆ, ಗಲಾಟೆ ಶುರು ಮಾಡಿಬಿಡ್ತಾರೆ. ಅವ್ರು ಅರ್ಧ ಮನೆ ಸಾಗಿಸಿರ್ತಾರೆ. ಆದ್ದರಿಂದ ಅವ್ಳು ಗಲಾಟೆ ಮಾಡ್ತಿರ್ತಾರೆ. ರಾಯರು ರೋಡ್ಗೆ ಹೊಡ್ಕೋತಿರ್ತಾರೆ. ರಾಯರು ಇವ್ರ ಮಧ್ಯೆ ಯಾಕೆ ಕೂತಿರ್ಬೇಕು ನಾನು ಯೋಚನೆ ಮಾಡ್ತಾ ಕೂತಿರ್ತಾರೆ. ಎಷ್ಟು ಬಾಳೆಹಣ್ಣು ಕೊಟ್ಟೆ, ಎಷ್ಟು ಕೊಟ್ಟೆ ಅಂತ ಅವರು, ಎಷ್ಟು ಮನೆಗೆ ಹೋಯ್ತು ಅಂತ ಇವರು ಪಾಪ. ಆದರೆ ರಾಯರು ನಿಜವಾಗಲೂ ಕೂಡ ಅವತ್ತು ಆಪತ್ತು ಬಂತಂತ ರಾಘವೇಂದ್ರ ಅಂತ ಅಂತಾನೆ. ಆ ಕಣ್ಣು ಮುಚ್ಚಿ ರಾಘವೇಂದ್ರ ಅಂತಾನೆ, ಕಣ್ಣು ತೆಗಿತಾನೆ. ಸರ್ವಜ್ಞ ಹೆಚ್ಚು ಕಡೆ ಪಟ 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 ಓದ್ಬಿಡ್ತಾನೆ ಅದನ್ನ. ಒಳ್ಳೆ ಶುಭ ವಾರ್ತೆಗಳು. ಅವ್ರ ಹೆಂಡತಿಗೆ ಮೊದಲ ಮಗು ಗಂಡು, ಯುದ್ಧಕ್ಕೆ ಹೋಗಿದ್ದು ಸೈನ್ಯ ಗೆದ್ದಿದೆ. ಹೇಳ್ತಾನೆ ಬಾರಯ್ಯ ಅಂದ್ರೆ ಓವರ್ ನೈಟ್. ಇದು ರಾಘವೇಂದ್ರ ಸೂತ್ರಲ್ಲೇ ಬರುತ್ತೆ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಆ ಮಾತಿ ಎಕ್ಸಾಂಪಲ್ ಇದು. ನಿಮ್ಮ ಹೆಸರು ಹೇಳಿದರೆ ಜ್ಞಾನ ಬರುತ್ತೆ. ಜ್ಞಾನ ಬಂತು. ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ದಿವಾನನಾಗಿ. STC FDC ಕೂಡ ಅಲ್ಲ, ಮತ್ತೆ ಏಕದಮ್ ದಿವಾನ, ಹೈಯೆಸ್ಟ್ ಪೋಸ್ಟ್, ಯಂಗೆಸ್ಟ್ ಏಜ್ ಪಾಪ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಹುಡುಗ ಇದ್ದೀರಾ ಇರಬೇಕು, ಮುಸಲ್ಮಾನ ಬ್ರಾಹ್ಮಣ ಗುರು. ರಾಯರು ಎಲ್ಲಿ ಕೊಡಿಸ್ತಾರೆ ಲೆಕ್ಕ ಹಾಕಿ. ಆ ಥರ ಹೋಗಿ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಕೊನೆಗೆ ಮಂತ್ರಾಲಯ ಕಾಣಿಕೆಯಾಗಿ ಬರಲಿಕ್ಕೆ ಕಾರಣವಾಗಿದ್ದೇ ವೆಂಕಣ್ಣ. ವೃಂದಾವನ ಮಾಡಿಸಿದ್ದೇ ವೆಂಕಣ್ಣ. ಅಂದರೆ ಅವ್ರ ಕಥೆಗೂ ಅವ್ರಿಗೆ ಅಷ್ಟು ಅಂಟ್ಕೊಂಡ್ಬಿಟ್ಟಿದೆ. ವೆಂಕಣ್ಣನ ಮನೆತನ ರಾಯರಿಂದ ಸಂಪೂರ್ಣ ಉದ್ಧಾರ ಕಾಣಿಸ್ತೀವಿ. ಮಂತ್ರಾಲಯವನ್ನ ಏನು ದಾನ ಮಾಡಲಿ ಅಂತ ಕೇಳ್ತಾರೆ. ಏನಾದರೂ ಮಾಡು ಅಂತ ಕೇಳಿದರೆ ನಿಮ್ಮ ಗುರುಗಳು ಬಯಸಿದ್ದನ್ನು ಮಾಡ್ತಾರೆ, ನಿಮ್ಮ ಗುರುಗಳು ಬಯಸೋದೇ ಇಲ್ಲ ಅಂತ ಹೇಳ್ತಾರೆ. ಬಯಸಿದ್ರೆ ಗುರುಗಳೇ ಅಲ್ಲ. ಫಸ್ಟ್ ಆಫ್ ಆಲ್ ಗುರು ಬಯಸೋದಿಲ್ಲ, ಬಯಸಿದ್ರೆ ಗುರು ಅಲ್ಲ. ನಮ್ಮ ಸಂತೋಷಕ್ಕೆ ಕಾಣಿಕೆ ಕೊಡಬೇಕೇ ಹೊರತು ಅವ್ರಿಗೆ ಬೇಕಿಲ್ಲ. ಹಾಗೆ ಏನು ಕೊಡಬೇಕು? ಹಾಗಿದ್ರೆ ಮಂಚಾಲೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಮಂಚಾಲೆ ಬೇಡ, ಅದು ಬೆಂಗಾಡೋದು. ಒಂದು ಮಂಚಾಲೆ ಮೈನಸ್ ರಾಘವೇಂದ್ರ ಸ್ವಾಮಿಗಳಲ್ಲಿ ಹೋದ್ರೆ ಒಂದು ಛಲ ಇರ್ಲಿಕ್ಕಾಗೋದಿಲ್ಲ, ಬೆಂಕಿ. ಇದೆಲ್ಲ ಓಡಿ ಸ್ನಾನ ಮಾಡ್ಲಿಕ್ಕಾಗೋದಿಲ್ಲ. ಬೇಸಿಗೆಯಲ್ಲಿ ಹೋಗಿಬಿಟ್ರೆ ನದಿ ಹತ್ರ ಹೋಗ್ಲಿಕ್ಕೆ ಬರೋದಿಲ್ಲ, ಅಂಥ ಬೆಂಕಿ ಅಂತ ತೊಗೊಂಡು ಏನು ಮಾಡ್ತೀರಿ? ಬೇಕಾದ್ರೆ ಆದ್ವಾನಿ ಬೇಕಾದ್ರೆ ಕೊಡ್ತೇನೆ, ಅದು ಬೇಡ ಅಂದರೆ ಅದನ್ನೇ ಕೊಡಬೇಕು. ಯಾಕೆ? ಪ್ರಹ್ಲಾದರಾಜ ಯಜ್ಞ ಮಾಡಿದ ಸ್ಥಳ ಅದು. ಇವತ್ತು ನೋಡಿ ಆದ್ವಾನಿ ಎಲ್ಲಿದೆ, ಮಂತ್ರಾಲಯ ಎಲ್ಲಿದೆ? ಆದ್ವಾನಿ ಹೆಸರು ಕೇಳೋರಿಲ್ಲ. ಮಂತ್ರಾಲಯ ಅಂದ್ರೆ ಮಂತ್ರಾಲಯದಿಂದ ಆದ್ವಾನಿ ಬೆಲೆ ಅಷ್ಟೇನೆ. ಅವತ್ತು ಆದ್ವಾನಿ ಕ್ಯಾಪಿಟಲ್ ಆಗಿತ್ತು, ಇವತ್ತು ಮಂತ್ರಾಲಯ ಕ್ಯಾಪಿಟಲ್ ಆಯಿತು. ಇದು ಸ್ಪಿರಿಚುವಲ್ ಕ್ಯಾಪಿಟಲ್ ಆಯಿತು. ಆ ಕ್ಯಾಪಿಟಲ್ ಕೃಷ್ಣಾರ್ಪಣ ಹೋಗೇ ಬಿಡ್ತು. ಅಂದರೆ ರಾಯರ ಶಕ್ತಿ, ಮಂತ್ರ ಡೆವಲಪ್ ಆಗಿದ್ರೆ ಡೆವಲಪ್ ಮಾಡೋದು ದೊಡ್ಡದಲ್ಲ, ಡೆವಲಪ್ ಆಗದ್ರೆ ಡೆವಲಪ್ ಮಾಡಿದ್ದು ದೊಡ್ಡದು. ರಾಯರು ಅದೇ ಫಸ್ಟ್ ಡೆವಲಪರ್. ಲ್ಯಾಂಡ್ ಡೆವಲಪರ್ಗೂ ಫಸ್ಟ್ ರಾಯರಿಗೆ ಹೇಳಬೇಕು. ಫಸ್ಟ್ ಲ್ಯಾಂಡ್ ಡೆವಲಪರ್ ರಾಘವೇಂದ್ರ ಸ್ವಾಮಿಗಳು. ಇವತ್ತು ಅವ್ರು ಮಠ ಕಟ್ಟಿದ್ರೆ ಲ್ಯಾಂಡ್ ಡೆವಲಪೇ ಆಗುತ್ತೆ ಎಲ್ಲಿ ಹೋದ್ರು ಕೂಡ. ಬಿಲ್ಡರ್ಸ್ ಮಾಡೋ ಮೊದಲನೇ ಕೆಲಸ ರಾಯರ ಮಠಕ್ಕೆ ಜಾಗ ಕೊಡ್ತಾರೆ, ಇನ್ಮೇಲೆ ಸೇಲ್ ಆಗಿಬಿಡುತ್ತೆ ಎಲ್ಲ ಸೈಟ್ಗಳು ಕೂಡ. ಅಂದರೆ ರಾಯರಂತ ಡೆವಲಪರ್ ಯಾರು? ಸ್ಪಿರಿಚುವಲ್ ಡೆವಲಪರ್, ಅದು ಬಹಳ ಇಂಪಾರ್ಟೆಂಟ್. ಆ ರೀತಿ ಆಯ್ತಂತೆ. ಅಲ್ಲಿಗೆ ಗೊತ್ತಾಗಲೇ ಅವರಿಗೆ ಕೃಷ್ಣದ್ವೈಪಾಯನರನ್ನು ನೋಡ್ತಾರೆ. ಅನಂತರ 2 ವರ್ಷ 2 ತಿಂಗಳು 2 ದಿವಸ ವೃಂದಾವನವನ್ನು ಸ್ವತಃ ಮಾಡಿಕೊಂಡಿದ್ದ ರಾಯರು. ಇವತ್ತು ವಿಲ್ಲು ಬರಲೇ ಬಳಿಸ ಓಡಾಡ್ತಾನೆ. ಅಯ್ಯೋ ವಿಲ್ಲು ಬರೆತಾನೆ ಹೋಗ್ಬೇಕಲ್ಲ ಅಂತ ಸಂಕಟ ಶುರುವಾಗುತ್ತಾಗಲೇ. ವಿಲ್ಲು ಬರೆಯೋದಂದ್ರೆ ತಾನು ಗುಡ್ ಬೈ ಇರ್ತಿದೆ ಹ್ಯೂಮನ್ ವರ್ಲ್ಡ್ ಅಂತ ಅರ್ಥ. ವಿಲ್ಲು ಬರೆಯೋದ್ರೆ ಮನುಷ್ಯ ಯೋಚನೆ ಮಾಡೋದು. ವೃಂದಾವನ ಸ್ವತಃ ಹೀಗಿರಬೇಕು ಅಂತ ಹೇಳಿ ಮಾಡಿಸ್ತಾರೆ ರಾಯರು. ಆತೊಂದು ಮಾಡಿಸಿರ್ತಾನೆ. ವೃಂದಾವನ ನನಗೆ ಬೇಡ, ನಮ್ಮ ಇವರಿಗೆ ಬರುತ್ತೆ ವಾದೀಂದ್ರ ತೀರ್ಥರಿಗೆ ಅಂತ ಹೇಳಿ ಇನ್ನೊಂದು ಶಿಲೆ ಸೆಲೆಕ್ಟ್ ಮಾಡ್ತಾರೆ. ಯಾವ ಶಿಲೆ? ಜಿಯಾಲಜಿ ಗೊತ್ತಿದ್ದವರಿಗೆ ಅವ್ರ ಏಜ್ ಹೇಳೋದಕ್ಕೆ ಬರುತ್ತೆ. ಜಿಯಾಲಜಿ ಗೊತ್ತಿದ್ರೆ ಏಜ್ ಹೇಳ್ತಾರೆ, ಆದ್ರೆ ಪ್ಯೂರಿಟಿ ಹೇಳೋದಕ್ಕೆ ಬರೋದಿಲ್ಲ ಅವರಿಗೆ. ಹಾಗಾದ್ರೆ ಸ್ವಾಮಿ ಹೇಳ್ತಾರೆ, ಇದು ರಾಮದೇವರು ಕೂತ ಕಲ್ಲು.
ಆದ್ದರಿಂದ ನಮ್ಮ ಅದರಲ್ಲಿ ವೃಂದಾವನ ಆಗಬೇಕು ಅಂತ ಹೇಳಿದ್ರು. ದೇವರು ಹುಟ್ಟಿದ್ರೆ ಸಾಲಿಗ್ರಾಮ ಇದ್ದಾಗ ಲೆಕ್ಕ. ವೃಂದಾವನ ನೋಡ್ಬೇಕಾದ್ರೆ ರಾಮದೇವರು ಕೂತಿದ್ದು ಜ್ಞಾಪಕ ಮಾಡ್ಕೋಬೇಕು ನಾವು. ರಾಮದೇವರು ಕೂತ ಶಿಲೆ ಎತ್ತಿ ಆರಿಸಿಕೊಂಡ್ರಂತೆ ವೃಂದಾವನದಲ್ಲಿ ಪ್ರವೇಶ ಮಾಡ್ತಾರೆ ರಾಯರು. ಅದ್ಭುತ ಪವಾಡ ನಡೆದು ಹೋಗುತ್ತೆ. 1600ರಲ್ಲಿ ವಾದಿರಾಜ ಸ್ವಾಮಿಗಳು ಹಾಗೆ ಮಾಡಿರ್ತಾರೆ, 1671ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡ್ತಾರೆ. ಇಬ್ಬರು ಸಟರಿ ವೃಂದಾವನ ಪ್ರವೇಶ ಮಾಡಿದ ಮಹಾನುಭಾವರು ಅಂದರೆ ಇಬ್ಬರು ಪುಣ್ಯಾತ್ಮರು. ಅಂಥವರು ಪ್ರವೇಶ ಮಾಡಿ ಜಗತ್ತಿಗೆ ಸಂದೇಶ ಕೊಡ್ತಾರೆ. ಆಗ ಸ್ತೋತ್ರ ಹೇಳಿಕೊಂಡು ಅಪ್ಪಣಾಚಾರ್ಯರು ಬರ್ತಾರೆ. ಆ ಸ್ತೋತ್ರಕ್ಕೆ ತಾವು ಅಕ್ಸೆಪ್ಟೆನ್ಸ್ ಕೊಡ್ತಾರೆ. ಸಾಕ್ಷಿ ಹಯಾಶ್ಯೋತ್ರ ಇದು ಅವ್ರು ಕೊಟ್ಟ ಅಕ್ಸೆಪ್ಟೆನ್ಸ್. ಇಡೀ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಅತಿ ಹೆಚ್ಚು ಪಠಿತವಾಗತಕ್ಕಂಥ ಸ್ತೋತ್ರಗಳ ಸಾಲಿಗೆ ರಾಘವೇಂದ್ರ ಸ್ತೋತ್ರ ಸೇರುತ್ತೆ. ರಾಘವೇಂದ್ರ ಸ್ವಾಮಿಗಳು ಭರವಸೆ ಕೊಡ್ತಾರೆ. ಹೈಗ್ರೀವ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾರೆ, ಯಾರು ಸರಿಯಾದ ರೀತಿಯಲ್ಲಿ ಬದುಕ್ತಾರೋ ಅವರ ರಕ್ಷಣೆಯ ಜವಾಬ್ದಾರಿ ಭಗವಂತ ಹೊರುತ್ತಾರೆ. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಅಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿ ರತುಲಾ. ಸ್ಟಾಪ್ ಆಯ್ತು ಅವ್ರ ಮಾತಲ್ಲಿಗೆ. ತುಂಗಭದ್ರನಾದ ಈಗಲೂ ತುಂಬಿರಿತಾ ಇದೆ, ಆರಾಧನೆ ತುಂಬಿರಿತಾ, ಅವತ್ತು ತುಂಬಿರಿತಾ ಇತ್ತು. ನೆನ್ಪು ಮಾಡುವ ಅಷ್ಟು ದಿವಸ ಹಿಂದೋಗ್ಬೋದು ನಾವೀಗ ನೆನೆಸ್ಕೊಂಡ್ಬಿಟ್ಟು ಅವತ್ತು ಅಂಥದ್ದೇ ಸೀನು. ಆದ್ರೆ ಇವತ್ತೇ ಆರಾಧನೆ, ಇವತ್ತು ದಾಟ್ಲಿಕ್ಕೆ ಬರೋದಿಲ್ಲ, ಅದನ್ನ ಇಂಪಾಸಿಬಲ್ ಅಂತ ಪ್ರಸಂಗ ಅಲ್ಲಿ ಬಂದಿದ್ರೆ ದಾಟ್ಲೇಬೇಕಾಗಿತ್ತು. ಅವರು ಒಂದ್ ಕಡೆ ಮುಂದೆ ಪ್ರವಾಹ, ಒಳಗೆ ಭಕ್ತಿಯ ಪ್ರವಾಹ, ಒಳಗೆ ಭಕ್ತಿಯ ಪ್ರವಾಹ, ಈ ಪ್ರವಾಹ ಇದು ದೊಡ್ಡದಾಯ್ತು, ಹರೇ ಬಿಟ್ರು ಅದರೊಳಗೆ. ಭಾರತ ಶ್ರೀಪೂರ್ಣ ಬೋಧ ಗುರುತೀರ್ಥ ಅಂತ ಹೇಳ್ತಾ ಬಂದರು. ವೃಂದಾವನದ ಹತ್ರ ಬಂದರು, ಅಲ್ಲೇ ಫಿನಿಶ್ ಮಾಡಿಬಿಟ್ಟಿದ್ರು. ಆಗಲೇ ಅದನ್ನ ಮೇಲೆ ಕಲ್ಲು ಇಟ್ಟಾಗಿತ್ತು. ತಕ್ಷಣ ನಿಂತು ಬಿಟ್ರು. ಹಾಗೆ ತಕ್ಷಣ ಸಾಕ್ಷಿ ಹಯಾಸ್ಯೋ ಅತ್ರಹಿ, ಹೈಗ್ರೀವ ದೇವರೇ ಸಾಕ್ಷಿ ಅಂತ ಅದಕ್ಕೆ ಅಕ್ಸೆಪ್ಟೆನ್ಸ್ ಕೊಡ್ತಾರೆ ರಾಯರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸ್ತೋತ್ರ ಎಷ್ಟು ಸಿದ್ಧಿ ಪಡ್ಕೊಳ್ಳೋ ಜನ ಲೆಕ್ಕವೇ ಇಲ್ಲ. ಅಷ್ಟೋತ್ತರ ಅಂತ ಶುರು ಮಾಡ್ತಾರೆ, ದೊಡ್ಡ ಮಠ ಆಗುತ್ತೆ. ಆಮೇಲೆ ಅದೇನೆ 4 ಜನ ಸೇರ್ತಾರೆ ಅಷ್ಟೇನೆ. ಎಲ್ಲೋ ಭಾನುವಾರ ಕೂಡ್ತಾರೆ, ಅದೇನು ಹೋಟೆಲ್ಗೆ ಹೋಗ್ತಾ ಕಾಫಿ ಕುಡಿತಾ ಮಾಡಿರ್ತಾರೆ. ಅಷ್ಟಕ್ಕೆ ಅನುಗ್ರಹ ಮಾಡಿಬಿಡ್ತಾರೆ. ಮತ್ತೆ ದೊಡ್ಡ ಮಠ ಬಂದು ದೊಡ್ಡ ಡೆವಲಪ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವರೆಲ್ಲ ಉದ್ಧಾರ ಆಗೋಗ್ಬಿಡ್ತಾರೆ. ಇನ್ನು ಭಕ್ತಿಯಿಂದ ಮಾಡಿದ್ರೆ ಎಷ್ಟು ಸಿದ್ಧಿ ಬರುತ್ತೆ. ಇಷ್ಟೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ ರಾಯರು ತಾವು ದೊಡ್ಡವರಲ್ಲ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ದೇವರನ್ನು ನಂಬಿ ಬದುಕಿ ಎಲ್ಲ ವಿಧವಾದ ಸುಖ ಸಂತೋಷ ಸಾಧನೆ ಸಾಧ್ಯ ಎಂಬುದನ್ನು ಹೇಳೋದಕ್ಕೋಸ್ಕರ ಬಂದ ಗುರುಗಳಾದ್ದರಿಂದ ದೇವರಷ್ಟು ಅನುಗ್ರಹ ಮಾಡಿ ಅವರ ಹೆಸರನ್ನ ಮನೆ ಮನೆಗೆ ಮೂಲೆ ಮೂಲೆಗೆ ತಲುಪ ಹಾಗೆ ಮಾಡಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅವರ ಆದರ್ಶವನ್ನು, ಅವರ ಸಿದ್ಧಾಂತವನ್ನು ನಂಬಿ ಬದುಕಿದರೆ ಅದು ಸಾರ್ಥಕವಾದ ಜೀವನ. ಅಂಥ ಒಂದು ದೀಕ್ಷೆ ತಗೊಳ್ಳೋದಕ್ಕೆ ಆರಾಧನೆಯ ಕಾಲ ಒಳ್ಳೆ ಪರ್ವಕಾಲ ಇದು. ಅಂಥ ಪರ್ವಕಾಲ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ವೃಂದಾವನ ಪ್ರವೇಶ ಮಾಡಿದಂಥ ದಿವಸ. ಇವತ್ತು 3 ದಿವಸದಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ ಲೆಕ್ಕವೇ ಇಲ್ಲ. ಕೋಟ್ಯಂತರ ಜನ ಊಟ ಮಾಡ್ತಾರೆ. ಯಾವ ಮಠಕ್ಕೆ ಹೋಗ್ಲಿ 2,000 4,000 8,000 ಕೆಳಗಿಲ್ಲೇ ಇಲ್ಲ. ಖರ್ಚು ಇಷ್ಟು, ಉಳಿದಿದ್ದು ಎಷ್ಟು ಅಂದ್ರೆ ಇಡೀ ವರ್ಷ ಪೂರ್ತಿ ಆಗುತ್ತೆ ಮತ್ತೆ ಅಂತ ಹೇಳ್ತಾರೆ. ಕೇಳಿಲ್ಲ, ಇಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಇವರಿಗೆ. ಆ ರೀತಿ ತಂದು ಕೊಡ್ತಾರೆ. ನಮ್ಮ ಸೇವೆ ಆಗಬೇಕು, ನಮ್ಮ ಸೇವೆ ಆಗಬೇಕು. ಏನಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮೈಸೂರಿಗೆ ಹೋಗಿದ್ದೆ ನೋಡ್ತಾರೆ, ಆಚಾರ್ಯ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ, ಆ ಥರ ಕೊಂದ್ಕೊಂಡು ಜನ ಅಂತ ಹೇಳ್ತಾರೆ. ಆ ರೀತಿ ತಂದ್ಕೊಡ್ಲಿಕ್ಕೆ ಆಗ್ತಾನೇ ಇಲ್ಲ. ಎಲ್ಲಿಟ್ಕೊಳ್ಳೋಕೆ ಜಾಗ ಎಲ್ಲ ಆ ರೀತಿ ಕೊಟ್ಟಿದ್ದಾರೆ ಜನ ಅಂತ ಹೇಳಿಟ್ಬಿಟ್ಟು ಎಲ್ಲೆಲ್ಲೂ ಜಾಗ ಇದೆ, ಎಲ್ಲ ಕಡೆ ಪ್ಯಾಕ್ಡ್. ಇಷ್ಟು ಕೊಟ್ಟಿದ್ದಾರೆ, ಇನ್ನೂ ಕೊಡೋದಕ್ಕಾಗ್ತಿದ್ದಾರೆ, ಎಲ್ಲಿ ಇಟ್ಕೋಬೇಕು ನಾವು ಅಂತ ಕೇಳ್ತಾರೆ. ಈ ನಮಗೆ ಇಷ್ಟು ಅರ್ಥ ಮಾಡ್ಕೋಬೇಕು ನಾವು. ದೇವರ ಹೆಸರು ಕೂತಿದ್ದಕ್ಕೆ ರಾಯರಿಗೆ ಅಷ್ಟು ಕೊಡ್ತಾರಲ್ಲ, ನಾವು ದೇವರ ಹೆಸರು ಹೇಳಿದ್ರೆ ನಮಗೆ ದೇವರೇ ಎಷ್ಟು ಬೇಕೋ ಅಷ್ಟು ಕೊಟ್ಟೆ ಕೊಡ್ತಾರೆ. ನಮಗೆ ಅದಿಲ್ಲ, ಅಲ್ಲಿ ಕೊಡ್ತಾರೆ, ಹೇಗಾರ ಇಸ್ಕೋಬೇಕು ಆ ಪ್ಲಾನ್ ಮಾಡ್ತೇವೆ ಅಷ್ಟೇ ನಾವು. ಇನ್ನೊಬ್ಬರ ಕಷ್ಟ ಸಂಪಾದನೆ ನಾವು ತಗೊಳ್ಬೇಕು ಅಲ್ಲ. ಆ ಗುಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಇಂಜಿನಿಯರ್ ನೋಡ್ತಾರೆ, ಇಂಜಿನಿಯರ್ ಆಗಬೇಕು. ಡಾಕ್ಟರ್ ನೋಡ್ತಾರೆ, ಡಾಕ್ಟರ್ ಆಗಬೇಕು. ಸಾಫ್ಟ್ವೇರ್ ನೋಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ರಾಯರ್ ನೋಡ್ತಾನೆ, ಯಥಾ ಪ್ರಕಾರ ಫಲ ಕೇಳಬೇಕು ಅಷ್ಟೇ, ಏನು ಇಲ್ಲೇ ಇಲ್ಲ. ನಮ್ಮ ಕೈಯಿಂದಾದಷ್ಟು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಕಲ್ತ್ಕೊಂಡ್ರೆ ಅದು ರಾಯರ ಆರಾಧನೆ ಮಾಡಿದ್ದು ಸಾರ್ಥಕ. ಅವರ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಕೊನೆಯಿಲ್ಲ ಮೊದಲಿಲ್ಲ. ಇವತ್ತು ಸ್ಮರಣೆ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳಿರೋದು. ಅವರ ಸ್ಮರಣೆ ನಮ್ಮ ಜೀವನಕ್ಕೆ ಅತ್ಯಂತ ಹೇಳ್ತಾರೆ.